ಹೇಳಿ ಅಹಲ್ಯ, ನನ್ನ ಆಫರ್ ಬಗ್ಗೆ ಏನ್ ಡಿಸೈಡ್ ಮಾಡಿದ್ರಿ? ಅದೇ ವಿಚಾರಕ್ಕೆ ನಿಮ್ಮನ್ನ ಮೀಟ್ ಮಾಡಬೇಕಿತ್ತು ಮೇಡಮ್. ವೆಲ್, 10:30 11:30 ಬಿಡುವಾಗೆ ಇರ್ತೀನಿ. ಮನೆಗೆ ಬನ್ನಿ. 10:30 10:45 ಮೀಟ್ ಮಾಡ್ತೀನಿ. ನೋಡಿ ಅಹಲ್ಯ, 11:00 ಬಂದ್ರೆ ನಿಮ್ಮ ಅಪಾಯಿಂಟ್ಮೆಂಟ್ ಮುಗಿದು ಹೋಗುತ್ತೆ. 10:00 ಬಂದ್ರೆ ಹೆಚ್ಚು ಮಾತಾಡಬಹುದು. ಶೋರ್, ಐಲ್ ಮೇಕ್ ಇಟ್. ಕರ್ವೆ ಇಂದುಮತಿ ಕಡೆ ಮನುಷ್ಯ. ಓ ಹೌದಾ? ಈ ವಿಷಯ ನಂಗೆ ಗೊತ್ತೇ ಇರಲಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಅವನಿಂದ ದೂರ ಇರೋದು ವಾಸಿ ಅಂತ. ಆದ್ರೆ ನಾನೇನು ತಪ್ಪು ಮಾಡಿದೀನಿ ಅಂತ ನಂಗೆ ಅನಿಸ್ತಿಲ್ಲ. ತಪ್ಪು ನೀನು ಮಾಡಬೇಕಾಗಿಲ್ಲ, ತಪ್ಪು ಅವರು ನಿನ್ನಿಂದ ಮಾಡಿಸ್ತಾರೆ. ಹುಷಾರಾಗಿರು. ಅಷ್ಟು ಅರ್ಥ ಆಗದಷ್ಟು ಪೆದ್ದಿ ಅಲ್ಲ ನಾನು. ಅದು ನಿನಗನ್ಸಿದ್ರೆ ಸಾಲದು ಬಾವಾ. ಅಣ್ಣ, ಇನ್ನೊಂದ್ಸಾರಿ ಕರ್ವೆ ನಿನ್ನ ಭೇಟಿ ಮಾಡಿದ್ರೆ ನಾಣಿಗೆ ಹೇಳು, ಅವನು ನೋಡ್ಕೊತಾನೆ. 12:00 ಆಯ್ತು. ಹಾ, ಅಹಲ್ಯ ಇನ್ನೂ ಬಂದಿಲ್ಲ. ಬರೋದು ಅನುಮಾನ. ನಿನ್ನೆ ಅವಳು ಮಾತಾಡಿದ್ದು ಕೇಳಿ ನೀನು ಗಾಳಕ್ಕೆ ಬಿತ್ತು ಅನ್ಕೊಂಡಿದ್ದೆ. ಅಥವಾ ಅವಳು ಇಲ್ಲಿಗೆ ಬಂದಿದ್ದು, ನಾವು ಆಡಿದ್ದು ಎಲ್ಲ ನರಸಿಂಹರಾವ್ ಹೇಳ್ಬಿಟ್ಟಿದ್ರೆ? ಇಲ್ಲ. ಹೇಗೆಷ್ಟು ಖಚಿತವಾಗಿ ಹೇಳ್ತೀಯ? ಕಣ್ ತುಂಬ ಕನಸು, ಮನಸ್ಸು ತುಂಬ ಆಸೆ ಇರೋಳು. ಅವಕಾಶಕ್ಕಾಗಿ ಕಾಯ್ತಾ ಇರ್ತಾಳೆ. ಸಿಕ್ಕಿದೆ, ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಒಂದು ಫೋನ್ ಮಾಡಿ ನೋಡ್ಲಾ? ಬೇಡ. ಅತ್ತೆ, ಸಾವಿತ್ರಿ ಡ್ರೆಸ್ನಲ್ಲಿ ಚೆನ್ನಾಗಿ ಕಾಣ್ತಾ ಇದ್ದಾಳಲ್ಲ? ಅವಳು ಹೀಗೆ ಕಾಲೇಜ್ಗೆ ಹೋಗ್ಬೇಕು. ಈ ರೀತಿ ಡ್ರೆಸ್ ಮಾಡ್ಕೊಂಡು ಹೋಗೋದ್ರಲ್ಲಿ ನಂದೇನು ಅಭ್ಯಂತರ ಇಲ್ಲ. ಈ ವಿಷಯವಾಗಿ ಈ ಮನೇಲಿ ಮತ್ತೆ ಚರ್ಚೆ ಬೇಡ. ತುಂಬಾ ಚೆನ್ನಾಗಿ ಕಾಣ್ತೀಯ. ನನ್ನ ದೃಷ್ಟಿನೇ ತಾಕತ್ತೆ. ಅತ್ತೆ, ಮನ್ಸಾರ ಹೇಳ್ತಿದ್ಯಾ ತಾನೆ? ಅಪ್ಪ, ಈಗ ನಂಗೆ ಸಮಾಧಾನ ಆಯ್ತು. ಸಾವಿತ್ರಿ ನರಸಿಂಹರಾವ್, ಯಾರು ನೀವು? ಅದು ಬೇಕಿಲ್ಲ. ನಿಮ್ಮ ಒಂದು ಗುಟ್ಟು ನಮಗೆ ಗೊತ್ತಾಗಿದೆ. ಯಾವ ಗುಟ್ಟು? ಯಾರು ನೀವು? ವನಿತಾ ಟೀಚರ್. ವನಿತಾ ಗುಟ್ಟು. ವನಿತಾ ಅಂತ ಹೆಸರು ಕೇಳಿದ ಕೂಡ್ಲೆ ಆ ಕಡೆ ತಣ್ಣಗಾಗೋಯ್ತು. ಸಾವಿತ್ರಿ ಹೆದರಿದಳೆ ಅಂತೀಯ? ಹೆದರೋದ? ನಡುಕ್ತಾ ಇದ್ದದ್ದು ಅವಳು ವಾಯ್ಸ್ನಲ್ಲೇ ಗೊತ್ತಾಗ್ತಿತ್ತು. ಸುತ್ತು ನಾಡಿ ಇನ್ನು ಮೇಲ್ ಶುರುವಾಗುತ್ತೆ ಚೆಕಪ್, ಟ್ರೀಟ್ಮೆಂಟು ಎಲ್ಲ. ಆದ್ರೆ ಅವಳ ಹೆದರಿಸಿ ಏನ್ ಸಿಗುತ್ತೆ? ಆನಂದ, ಬ್ರಹ್ಮಾನಂದ, ಪರಮಾನಂದ. ಆದರೆ ನಾನು ಎಷ್ಟು ಬೇಗ ನನ್ನ ಒಳ್ಳೆತನದ ಮುಖವಾಡನ ತೋರಿಸೋದಿಲ್ಲ. ಸಾವಿತ್ರಿಗೆ ನನ್ನಿಂದ ಹಿಂಸೆ ತಪ್ಪಿತ್ತಲ್ಲ. ಎಲ್ಲರೆದುರಿಗೆ ನನ್ನ ಮನೇಲೇ ನನ್ನ ನಾಯಿ ಮಾಡಿಬಿಟ್ಲು. ಅದು ಗೂಬೆ ಅಂತ ನನ್ನ ಹೆಂಡತಿ ಮುಂದೆ. ಇನ್ನು ಮೇಲೆ ಶುರುವಾಗುತ್ತೆ ನನ್ನ ನಿಜವಾದ ಆಟ. ಸಾವಿತ್ರಿ